ಈ ದೇವ್ರ ಮನೆಯನ್ನ ಕಟ್ಟಿರೋದಲ್ಲ, ಈ ಮನೆಯ ಕಂಪ್ಲೀಟ್ ವರ್ಕ್ ಆದ ನಂತರ ಅದನ್ನ ತಂದು ಇಟ್ಟಿರೋದು. ಮೇಲ್ಗಡೆ ಶಿವನ ಒಂದು ಪುತ್ಥಳಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಮನೆ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಂದೊಂದು ರೂಮ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿರುವಂತಹ ಕೆಲವೊಂದು ಟೆಕ್ನಾಲಜಿಗಳನ್ನ ನಾವು ತಿಳ್ಕೊಳ್ಳೇಬೇಕು. ಆ ರೀತಿ ಇದೆ. ಇದು ಆಟೋಮೆಟಿಕ್ ಗೇಟ್. ಇದು ಆಕ್ಚುಲಿ ರಿಮೋಟ್ ಕಂಟ್ರೋಲ್ಡ್. ಅಥವಾ ನಮ್ಮ ಕಾರ್ ರಿಜಿಸ್ಟರ್ ಆಯ್ತು ಅಂದ್ರೆ ನೀವು ಯಾವ ಕಾರ್ ರಿಜಿಸ್ಟರ್ಡ್ ಪ್ಲೇಟ್ ನಂಬರ್ ಇರುತ್ತೆ ಅದು ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ವಿಡಿಯೋ ಡೋರ್ ಫೋನ್ ಸರ್ ಇದು. ಓಕೆ. ಸೊ ಎಲ್ಲಿ ಯಾರೇ ಬಂದ್ರು ಕೂಡ ಸೊ ಫಸ್ಟ್ ಇಲ್ಲಿ ಬಂದು ಇಲ್ಲಿ ಕಾಲ್ ಮಾಡಿದ್ರೆ ಮನೆ ಒಳಗಡೆ 3 ಮಾನಿಟರ್ಸ್ ಇರುತ್ತೆ. ಅಲ್ಲಿ ಅವ್ರು ಅಪ್ರೂವ್ ಮಾಡ್ರೆ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ. ಸರ್ ಬೇಸಿಕಲಿ ದೇವ್ ಮೂಲೆ ಕಡೆ ನೀರ್ ಹರಿಬೇಕು ಅನ್ನೋದು ಒಂದು ವಾಸ್ತು ಹೇಳುತ್ತೆ. ಸೊ ಹಾಗಾಗಿ ನಾವು ಖಾಲಿ ನೀರ್ ಮಾತ್ರ ಹರಿಸಿಲ್ಲ, ಒಂದು ಫೌಂಟೇನ್ ಕ್ರಿಯೇಟ್ ಮಾಡಿ ಪಾಸಿಟಿವ್ ಎನರ್ಜಿನ ಜನರೇಟ್ ಮಾಡೋ ಒಂದು ಪ್ರಯತ್ನ ಮಾಡಿದೀವಿ ಸರ್. ಇದು ಕಂಪ್ಲೀಟ್ ಒಂದೇ ಮರದಲ್ಲಿ ನಾವು ಮಾಡಿರೋಂಥದ್ದು. ತುಂಬಾ ಹಳೆ ಮರ. ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಆಪರೇಟೆಡ್ ಡೋರ್. ಮ್ಯಾನ್ಯುಯಲ್ ಇದೆ, ಸ್ಮಾರ್ಟ್ ಇದೆ. ಸೊ ಇದು ಹೇಗೆ ಅಂದ್ರೆ ಐರಿಸ್, ಫೇಸ್ ಐಡಿ, ಫಿಂಗರ್ ಪ್ರಿಂಟ್ ಮತ್ತೆ ಪಾಮ್ ಅಲ್ಲಿ ಕೂಡ ಓಪನ್ ಆಗುತ್ತೆ. ಮನೆಗೆ ಲಿಫ್ಟ್ ಕೂಡ ಇದೆ. ಅಂಡ್ ಇದು ಕೂಡ ಅಷ್ಟೇ, ಪಾಸ್ವರ್ಡ್ ಅಂಡ್ ಫೇಸ್ ಐಡಿ ಅಥೆಂಟಿಕೇಟೆಡ್ ನ ಇನ್ಸ್ಟಾಲ್ ಮಾಡಿದೀವಿ. ಅದು ಹೇಗೆ ಅಂತಂದ್ರೆ ಸೊ ನಿಮ್ಮ ಯಾರು ಮನೆ ರಿಜಿಸ್ಟರ್ಡ್ ಮೆಂಬರ್ಸ್ ಇರ್ತಾರೆ ಅವ್ರ ಫಿಂಗರ್ ಪ್ರಿಂಟ್ ಆಗ್ಬೇಕು, ಇಲ್ಲ ಫೇಸ್ ಐಡಿ ಇರಬೇಕು. ಸೊ ಫೇಸ್ ಇದ್ರೆ ಓಪನ್ ಆಗೋದು, ಇಲ್ಲ ಡೋರ್ ಓಪನ್ ಆಗಲ್ಲ. ಇದು ನೋಡಬಹುದು. ಸೊ ಇದು ಅಗೇನ್ ಸ್ಟೇರ್ ಕೀಸ್ ಪ್ರೊಫೈಲ್ ಸೆನ್ಸರ್ ನೋಡಿ. ಹೌದು, ಕಂಪ್ಲೀಟ್ಲಿ ಹೋಮ್ ಆಟೋಮೇಟೆಡ್. ನೀವು ಬರೀ ವಾಯ್ಸ್ ಕಮೆಂಟ್ ಮಾಡ್ತು ಅಂತಂದ್ರೆ ಎಲ್ಲ ಓಪನ್ ಆಗುತ್ತೆ, ಆಪರೇಟ್ ಆಗುತ್ತೆ. ಏ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಸ್ಪಾಟ್ಲೈಟ್. ನೋಡಿ. ಹೇ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಪ್ರೊಫೈಲ್. ಹೇ ಅಲೆಕ್ಸಾ, ಟರ್ನ್ ಆನ್ ದ ಫ್ಯಾನ್. ನೋಡಿ. ಇದು ಕಿಡ್ಸ್ ರೂಮ್. ಸ್ವಲ್ಪ ಕಿಡ್ಡಿ ಕಾನ್ಸೆಪ್ಟ್ ಅಲ್ಲಿ ಪಿಂಕ್ ಥೀಮ್ ನ ಮಾಡಿದೀವಿ. ಸೊ ಕಿಡ್ಸ್ ರೂಮ್ ಅಲ್ವಾ, ಅದಕ್ಕೆ ಕಿಡ್ಸ್ ಇದನ್ನ ಹಾಕ್ಬಿಟ್ಟು ಇಮೇಜ್ ನ ವಾರ್ಡ್ರೋಬ್ ನಲ್ಲೇ ಹಾಕಿದೀವಿ. ಸೊ ಇದೊಂದು ಕೋಲರ್ ಮಲ್ಟಿ ಫಂಕ್ಷನ್ ಶವರ್ ಇದೆ ಸರ್. ಇದರಲ್ಲಿ 3 to 4 ಫಂಕ್ಷನ್ಸ್ ಬರುತ್ತೆ. ಮಿಸ್ಟ್, ರೈನ್ ಡ್ರಾಪ್ ಅಂಡ್ ಇದೆಲ್ಲ ಬಾಡಿ ಜೆಟ್ಸ್. ಇದೆಲ್ಲ ಮಸಾಜರ್ ಫಂಕ್ಷನ್ಸ್ ಇದೆ ಇದರಲ್ಲಿ. ರೂಫ್ ಟಾಪ್ ಗಾರ್ಡನ್ ತರ ಮಾಡಿದೀವಿ. ಇಲ್ಲಿ ನೋಡಿ, ಮತ್ತೆ ಅಗೇನ್ ಹಂಚಿನ ಮನೆ ಮೇಲ್ಗಡೆ ಹಂಚು. ಇಲ್ಲೊಂದು ಮಿನಿ ಬಾರ್ ತರ ಒಂದು ಕೌಂಟರ್ ಮಾಡಿದ್ದಾರೆ. 5 ವರ್ಷ ಈ ನೀರನ್ನ ಚೇಂಜ್ ಮಾಡೋದೇ ಬೇಡ. 5 years ನೀವ್ ಏನ್ ಮಾಡಿದ್ರು ಕೂಡ ಎಂತದ್ದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ರೀಸೈಕಲ್ ಆಗ್ತಾರೆ.